ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಕೆಲವರು ನಟರು ಆಗ್ಬೋದು, VIP ಗಳಾಗ್ಬೋದು, ಯಾರೇ ಆಗ್ಬೋದು, ಸಮಾಜದಲ್ಲಿ ಒಂದು ಹೆಸರು ಮಾಡುವಂಥ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ನೇರ ನುಡಿ ನೇರ ಮಾತು ಇದ್ದ ಹಾಗೆ ಹೇಳುವ ರೀತಿಯಲ್ಲಿ ಇರ್ತಾರೆ. ಕೆಲವರು ಮಾತ್ರ ನಮ್ಗೆ ಯಾಕೆ ಬಿಡಪ್ಪ, ಜನ ಎಲ್ಲ ಯಾರಿಗೆ ಜಯ ಅಂತಾರೆ ಅವ್ರಿಗೆ ಜಯ ಅಂದ್ಕೊಂಡು ಹೋಗೋದು, ಅವನು ಕಳ್ಳ ಆಗ್ಬೋದು, ಸುಳ್ಳುಕೋರ ಆಗ್ಬೋದು, ಏನಾದರೂ ತಲೆಗೆ ಹಾಕ್ಕೊಳ್ಳಲ್ಲ. ಕೆಲವರು ನಟರು ಸುಮಾರು 90% ಕೆಲವರು ಹಾಗೆ ಇದ್ದಾರೆ. ಕೇವಲ ಒಂದು 10% ಜನ ಮಾತ್ರನೇ ಇದ್ದ ಹಾಗೆ ಮಾತಾಡೋದು, ಇರೋದನ್ನೇ ಹೇಳೋದು, ನೇರ ನೋಡಿ ನೇರ ಮಾತು ಮಾತಾಡಿ ಜನರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಂಬ ಜನ ನೋಡುವಂತೆ ವೈರಲ್ ಆಗ್ತಾ ಇರುತ್ತೆ ಇವರ ಸುದ್ದಿಗಳು. ಹಾಗಾಗಿ ಅದೇ ರೀತಿ ನಾವು ಒಂದು ಬಹುಭಾಷಾ ನಟ ಕಿಶೋರ್ ಈಗ ಸೋಷಿಯಲ್ ಮೀಡಿಯಾಗಳು ತುಂಬ ವೈರಲ್ ಆಗ್ತಾ ಇರುತ್ತೆ ಇವರ ಸುದ್ದಿಗಳು. ಇವರಾಗ್ಬೋದು, ಪ್ರಕಾಶ್ ರೈ ಆಗ್ಬೋದು, ಮತ್ತು ಕಮಲ್ ಹಾಸನ್ ಆಗ್ಬೋದು. ಕೆಲವರು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅವರು ಮಾಡುವಂತಹ ಚಿತ್ರರಂಗದ ಕಡೆ ಗಮನ ಹಾಕ್ತಾ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದಲ್ಲಿ ನಡೀತಿರುವಂತಹ ಏನೇನು ನಡೀತಿದೆ, ರಾಜಕಾರಣಿಗಳು ಏನು, ಸರ್ಕಾರಗಳು ಏನೇನು ಮಾಡ್ತಿದ್ದಾರೆ ಅಂಥೇಳಿ ಕೆಲವೊಂದು ಸುದ್ದಿಗಳು ಜನರಿಗೆ ಜಾಗೃತಿ ವಹಿಸೋಕ್ಕೆ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಅದು ನಿಜವಾದ ಹಾಗಿರಬೇಕು. ಅದನ್ನು ಬಿಟ್ಟು ಕೆಲವರು ಕಲ್ಲರಿ ಇಡ್ತಾರೆ. ಅದು ನಟನೆ ಮಾಡುವಂಥ ಚಿತ್ರರಂಗದವರಾಗ್ಬೋದು, ಇಲ್ಲ ಕೆಲವು ದೊಡ್ಡ VIP ಗಳು, ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಾಗ್ಬೋದು, ಅವನು ಕಳ್ಳ ಆಗ್ಬೋದು, ರಾಜಕಾರಣಿ CM ಆಗಲಿ PM ಆಗಲಿ, ಅವನಿಗೆ ಜಯ ಅಂದ್ಕೊಂಡು ಹೋಗ್ತಾರೆ. ಜನ ಯಾರಿಗೆ ಜಯ ಅಂತಾರೋ ಅವ್ರಿಗೆ ಜಯ ಅಂತಾರೆ. ಆದರೆ ಕೆಲವರು ಮಾತ್ರ ಹಂಗೆ ನಡೆಯಲ್ಲ. ಅವರು ಯಾವತ್ತಿಗೂ ಬಗ್ಗಲ್ಲ ಅಂತ ಅವ್ರು ಏನು ಟಾರ್ಚರ್ ಕೊಟ್ಟರು ಪರವಾಗಿಲ್ಲ, ಸತ್ಯವಾದ ಮಾತಾಡೋದು, ಸತ್ಯ ನುಡಿ, ಸತ್ಯವಾದ ಒಂದು ನಡೀತಿರೋ ಸತ್ಯಾಂಶಗಳನ್ನು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ಅಂತ ಅದರಲ್ಲಿ ಇವರು ಕೂಡ ಬಹುಭಾಷಾ ನಟ ಕಿಶೋರ್ ಕೂಡ ಹಾಗೆ ವೈರಲ್ ಆಗಿದ್ದಾರೆ. ಇವರು ಈ ನಡುವೆ ಮೋದಿ ಬಗ್ಗೆ, BJP ಬಗ್ಗೆ ತುಂಬಾ ಬೈತಿರ್ತಾರೆ, ತುಂಬ ಹೇಳ್ತಿರ್ತಾರೆ. ಯಾಕಂತ ಹೇಳಿದ್ರೆ, ಇವರು ಮೋದಿ ಸಾಹೇಬರು 10 ವರ್ಷ ಅಧಿಕಾರ, ಇವರು ಹೇಳೋ ಮಾತುಕತೆ ಏನಂದರೆ, ಇವರು ಮೋದಿ ಸಾಹೇಬರು ನಿಜ ಸಾರ್ವಜನಿಕ ಜೀವನಕ್ಕೆ ಅಲ್ಲ, ಮೋದಿ ಸಾಹೇಬರು ಮನುಷ್ಯನಾಗಿರಲು ಕೂಡ ಅಯೋಗ್ಯನೇ. ನಿಮ್ಮಂತರ ಬಾಯಿಯಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ಹೇಳೋಕ್ಕೆ ಲಾಯಕ್ಕೆ ಅಲ್ಲ ನೀವು ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಈ ಮಾತು ಇವರು ಅದನ್ನು ಸ್ಪಷ್ಟನೆ ಕೊಡ್ತಾರೆ. ಯಾಕೆ ಅಂದರೆ, ಇವರು ಆ್ಯಕ್ಚುಲಿ ಇವರು ಸಾರ್ವಜನಿಕ ಜೀವನಕ್ಕೆ ಅಲ್ಲ, ಮನುಷ್ಯನಾಗಿರಲೇ ಅಯೋಗ್ಯ ಇಂಥ ನಿನ್ನಂಥ ಬಾಯಿಯಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ಹೇಳೋಕ್ಕೆ ನಾಲಾಯಕ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಸ್ಪಷ್ಟನೆ ಕೊಡ್ತಂದರೆ, 10 ವರ್ಷ ಅಧಿಕಾರವಿದ್ದರೂ ಬರೀ ಸುಳ್ಳು ಭಾಷಣಗಳು, ಸುಳ್ಳು ಹೇಳ್ಕೊಂಡು ಹೋಗೋದು, ಬರೀ ಹೇಳೋದೆಲ್ಲ ನಡ್ಕೊಂಡು ಹೋಗಲ್ಲ. ಎಷ್ಟು ಮತ್ತು ಕೆಲಸದ ಬಗ್ಗೆ, ರೈತರ ಬಗ್ಗೆ, ಸೈನಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ಆಸ್ಪತ್ರೆ ಕಾಲೇಜುಗಳ ಅಭಿವೃದ್ಧಿ ಬಗ್ಗೆ ಮಾತನಾಡಲು ಯೋಗ್ಯತೆಯೇ ಇಲ್ಲ ನಿಮಗೆ. ಸುಳ್ಳು ದೇಶ ಕಾರುವುದು ಅಷ್ಟೇ. ಮುಸ್ಲಿಂ ತೆರಿಗೆ ಅಂತೆ, ಸುಳ್ಳುಕೋರರಂತೆ, ಪಾಕಿಸ್ತಾನ ಅಂತೆ, ಮತ್ತು ರಾಮಂತೆ ಕಿತ್ತೋಗ್ತಾರಂತೆ, ಏನೇನೋ ಸುಳ್ಳು ಹೇಳ್ಕೊಂಡು ಭಾಷಣ ಕೇಳಿದ್ರೆ, ಈತನಷ್ಟು ದಡ್ಡ, ಈತನಷ್ಟು ಮುಠಾಲ, ಈತನಷ್ಟು ಸುಳ್ಳು ಹೇಳುವಂತಹ ಇಡೀ ಪ್ರಪಂಚದಲ್ಲಿ ಯಾವ ಪ್ರಧಾನಿಯೂ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ಬಿಡ್ತಾರೆ ಇವರು. ತುಂಬ ಇವ್ರಿಗೆ ಎಷ್ಟು ಮೈಂಡಲ್ಲಿ ಎಷ್ಟು ಕೋಪ ಇದ್ದರೆ ಈ ರೀತಿ ಹೇಳ್ತಾರೆ. ಸ್ನೇಹಿತರು ಯಾರೇ ಆಗಲಿ, ಒಂದು ದೇಶದ ಬಗ್ಗೆ ಆಗಲಿ, ರಾಜ್ಯದ ಬಗ್ಗೆ ಆಗಲಿ, ಇಲ್ಲ ಅವ್ರು ಇರೋ ಜಾಗದ ಬಗ್ಗೆ ಆಗಲಿ ಕೋಪ ಮಾಡ್ಕೊಳ್ಳೋದು ತುಂಬ ಕಡಿಮೆ. ನಮಗೆ ಯಾಕೆ ಬಿಡಿ ಅಂತ ಹೇಳೋರು ಜಾಸ್ತಿ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ತಲೆಗೆ ಎಲ್ಲಿ ಬರುತ್ತೋ ಬಿಡು ಅಂಥೇಳಿ ಭಯ ಬೀಳೋರು ಇರ್ತಾರೆ. ಆದರೆ ಕೆಲವರು ಮಾತ್ರ ಏನಾದರೂ ಆಗಲಿ ಬಿಡಿ, ನುಗ್ತಾ ಇರೋಣ, ಹೇಳ್ತಾ ಇರೋಣ. ಈಗ ಅಷ್ಟು ಹೇಳಿದ್ಮೇಲೆ ಇವ್ರು ನೋಡಿರ್ತಾರೆ. ಇವರು ಅಂಥವರೇ ಆಗಿದ್ದಕ್ಕೆ ಸೈಲೆಂಟ್ ಇರ್ತಾರೆ. ನೀವು ಗಮನಿಸಿ, ಮೋದಿ 10 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇರೋದು ಯಾವ್ದಾದ್ರು ಒಂದು ನಡ್ಕೊಂಡಿದ್ದಾರೆ?
ಎಷ್ಟು ಸುಳ್ಳು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ನೋಟ್ ಬ್ಯಾನ್ ಮಾಡಿದಾಗ ಎಷ್ಟು ಸಮಸ್ಯೆ ಬಂದಿತ್ತು. ಅಂಥವ್ರು ಮುದುಕರು ಆಗ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕ್ಯೂನಲ್ಲಿ ನಿಂತ್ಕೊಂಡು 3 ತಿಂಗಳಂತೂ ನರಕ ಅನುಭವಿಸೋ ಥರ ಆಯಿತು. ಅದ್ರ ಜೊತೆಯಲ್ಲಿ ಮತ್ತೆ ಏನೇನೋ ಎಷ್ಟು ಹೇಳಿದರು, ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂದರು, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀವಿ ಅಂದರು, ಅಸಲಿ ಈ ರಸ್ತೆಗಳಲ್ಲಿ ಟೋಲ್ಗಳು ಇಲ್ದಂಗೆ ಮಾಡ್ತೀವಿ ಅಂದರು. ಇನ್ನೂ ಇವ್ರು ಬಂದ ಮೇಲೆ ಟೋಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಜಾಸ್ತಿ ಇದು ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀನಿ ಅಂದರು, ಜಾಸ್ತಿ ಡಬಲ್ ಮಾಡಿದ್ರು. ಗ್ಯಾಸ್ ಬೆಲೆ ತ್ರಿಬಲ್ ಮಾಡಿದ್ರು. ಬರೀ ಇವರು ರಾಜಕೀಯಕ್ಕೆ ಬಂದಾಗ ಇವರು ಬಂಡವಾಳನೇ ಪಾಕಿಸ್ತಾನ ಹೆಸರು ಹೇಳೋದು, ಮುಸ್ಲಿಂ ಹೆಸರು ಹೇಳೋದು, ಜನರಿಗೆ ಆ ಕಡೆ ದಾರಿ ಮೈಂಡ್ ಹಾಕ್ಸೋದು. ಇವ್ರು ಮಾತ್ರ ಲೂಟಿ ಮಾಡೋವಂಥ ರೀತಿ ಮಾಡ್ತಿದ್ದಾರೆ ಅಂಥೇಳಿ ಈ ಕಿಶೋರ್ ಅವರ ವಾಗ್ದಾನ ಆಗದಿರುತ್ತೆ. ಇವರು ಹೇಳೋ ಪ್ರಕಾರವಾಗಿ ಅಭಿವೃದ್ಧಿ ಕಡೆ ಕೇಳಿದಾಗ 0 ಅಭಿವೃದ್ಧಿನೇ ಇಲ್ಲ ಇವ್ರದ್ದು. ಆದರೆ ಸುಳ್ಳು ಭಾಷಣ ಹೇಳ್ಕೊಂಡು 10 ವರ್ಷದಿಂದ ನಟನೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಇಂಥವರು ನಮ್ಮ ಒಂದು ಒಳ್ಳೆ ದೇವರಾಗಿ ಇಡೀ ಪ್ರಪಂಚನೇ ಇಷ್ಟಪಡುವಂತಹ ರಾಮನ ಹೆಸರು ಇವರು ಬಾಯಲ್ಲಿ ಹೇಳೋಕ್ಕೆ ಅಯೋಗ್ಯರು, ಇವರು ಮುಠಾಳರು ಅಂಥೇಳಿ ಈ ರೀತಿ ಹೇಳಿದ್ದಾರೆ. ಸ್ನೇಹಿತರೆ, ಇಷ್ಟು ಇವರು ಕಿಶೋರ್ ಹೇಳಿರೋರ ಮಾತು. ಆದರೆ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರು ಯೋಚನೆ ಮಾಡಿ, ಯಾರೋ 10 ಜನ ಜೈ ಅಂದರೆ ನೀವು ಜೈ ಅನ್ನೋದಲ್ಲ, ನಿಜಾಂಶ ತಿಳ್ಕೊಂಡು ಒಬ್ರಿಗೆ ಜೈ ಅಂತ ಹೇಳಿ ಅಂತ ಹೇಳ್ತಾ, ಈ ಸುದ್ದಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.